ಈಶ್ವರಪ್ಪ ಅವರು ನೀವು ಪ್ರಸ್ತಾಪ ಮಾಡಿ ಈಶ್ವರಪ್ಪ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅವರು ಒಂದು ಕಡೆ ಈ ಹಿಂದೆ ಕುದುರೆ ವ್ಯಾಪಾರ ಆಗಿದ್ದರ ಬಗ್ಗೆ ಮಾತಾಡಿದ್ದಾರೆ. ಇನ್ನೊಂದು ಈಗ ಈ ಇದರಲ್ಲಿ ವಿಧಾನ ಪರಿಷತ್ ಚುನಾವಣೆ ಘಟಬದ್ಧ ಕಾಲಕ್ಕೆ ಕುದುರೆ ವ್ಯಾಪಾರ ಆಗಿದೆ. ಅದರಲ್ಲಿ ಅದರ ಬಗ್ಗೆ ಏನು ಹೇಳ್ತಾರೆ? ಈಶ್ವರಪ್ಪನವರು ಶಾಸಕರು ಅಲ್ಲ, ಮತ್ತು ಪಕ್ಷದಿಂದ ಇವತ್ತು ಪಕ್ಷದಲ್ಲೂ ಕೂಡ ಇಲ್ಲ. ಹಾಗಾಗಿ ನಾವು ಹೇಳಿಕೆಗೆ ನಾನು ಹೆಚ್ಚು ಮಾತನ್ನು ಕೊಡೋದಿಲ್ಲ. ಆದರೆ ನಮ್ಮ ಶಾಸಕರ ಬಗ್ಗೆ ಅವರು ಉಲ್ಲೇಖ ಮಾಡಿದ ಕಾರಣಕ್ಕೆ ನಾನು ಉತ್ತರ ಕೊಡಲೇಬೇಕಾಗಿತ್ತು, ಅದು ಕೊಟ್ಟಿದ್ದೇನೆ. ಸರ್, ಇವಾಗ ಒಂದು ಕಡೆಯಿಂದ ಅಡ್ಡ ಮತದಾನ, ಇನ್ನೊಂದು ಕಡೆಯಿಂದ ನಿಮ್ಮ ಕಾರ್ಯಕರ್ತರ ಆಕ್ರೋಶ, ಮತ್ತು ನಿಮ್ಮ ಪಕ್ಷದ ಕೆಲವೊಂದು ಶಾಸಕರು ಕೂಡ ಕೆಲವೊಂದು ನಿಮ್ಮ ವಿರೋಧವಾಗಿ ಮಾತನಾಡಿದ್ವಿ. ಅಂದರೆ ನಿಮ್ಮ ನಾಯಕತ್ವದ ಮೇಲೆ ಏನಾದರೂ ಆಕ್ರೋಶ ವ್ಯಕ್ತವಾಗಿದೆ ಸರ್? ಅಂದರೆ ಒಂದೊಂದು ಕಡೆ ಸೋಮಣ್ಣ ಬರಬೇಕು, ಅರವಿಂದ್ ಇವ್ರದ್ದು ಅರವಿಂದ್ ಬೆಳ್ಳದ ಹೆಸರು ಕೂಡ ಕೇಳಿ ಬರ್ತಾ ಇದೆ ಸರ್. ನನ್ನ ಟೈಮ್ ಚೆನ್ನಾಗಿದೆ ಅಷ್ಟೇ ಹೇಳ್ಬೋದು ನಾನು. ಅಲ್ಲ, ನೀವೊಂದು ಹೇಳಿದ್ರಿ ನಮ್ಮವರೇ ಈ ಅಪಪ್ರಚಾರ ಎಲ್ಲ ಆಗಲಿಕ್ಕೆ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮವರೇ ಕಾರಣ ಅಂತ ಹೇಳಿದ್ರಿ. ಇಲ್ಲ, ನಾನು ಕಳೆದ 2.25 ವರ್ಷ ನಾನು ಕೂಡ ಗಮನಿಸ್ತಾ ಇದ್ದೇನೆ. ನನ್ನ ನಡವಳಿಕೆ ಬಗ್ಗೆ ನನಗೆ ಯಾವುದೇ ರೀತಿ ಅನುಮಾನಗಳಿಲ್ಲ. ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗೋದಿಲ್ಲ ಅಂತ ಹೇಳಿದ್ರೆ ನಾನು ಅನ್ಫಿಟ್ ಟು ಬಿ ಎ ಪಾರ್ಟಿ ಪ್ರೆಸಿಡೆಂಟ್. ಅದು ನನ್ನ ಕಡೆಯಿಂದ ಅಂತ ಅಪಚಾರ ಆಗಿದೆ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ಹಾಗಾಗಿ ನಾನು ಕೂಡ ನನಗೆ ನಾನು ಪ್ರಶ್ನೆ ಮಾಡ್ಕೊಳ್ತಾ ಇರ್ತೇನೆ, ಎಲ್ಲಿ ಎಡುತ್ತಾ ಇದ್ದೇನೆ, ಎಲ್ಲಿ ಅಂತೇಳಿ ನಾನು ಪ್ರಶ್ನೆ ಮಾಡ್ಕೊಳ್ತಾ ಇದ್ದೇನೆ. ಆದರೆ ಎಲ್ಲದಕ್ಕೂ ಕೂಡ ಬರುವಂಥ ದಿನಗಳು ಉತ್ತರ ಸಿಗ್ತದೆ. ಹಿರಿಯರಿಗೆ ಅಗೌರವ ಮಾಡ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದಿಲ್ಲ, ಅದರ ಅವಶ್ಯಕತೆಯೂ ಕೂಡ ನನಗಿಲ್ಲ. ಇವತ್ತು ಬೇರೆ ಬೇರೆ ಹೆಸರುಗಳನ್ನ ಉಲ್ಲೇಖ ಮಾಡಿದರೆ ನಾವು ಯಾರ ಬಗ್ಗೆನೂ ಕೂಡ ನಾನು ಹೆಚ್ಚು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ. ರಾಜ್ಯದಲ್ಲಿ ಯಾರಿಗೆ ಪಕ್ಷದ ಜವಾಬ್ದಾರಿನ ಕೊಟ್ಟರೆ ಮುಂದೆ ಪಕ್ಷಕ್ಕೆ ಒಳ್ಳೇದಾಗ್ತದೆ ಎಲ್ಲವನ್ನು ಕೂಡ ಚರ್ಚೆ ಮಾಡಿ ಇವತ್ತು ರಾಷ್ಟ್ರೀಯ ನಾಯಕರು ತೀರ್ಮಾನವನ್ನು ಕೊಟ್ಟಿರುವಂಥದ್ದು. ಬರುವಂಥ ದಿನಗಳು ಎಲ್ಲವೂ ಕೂಡ ಸರಿ ಹೋಗ್ತದೆ. ನನ್ನ ನಡವಳಿಕೆ ನೋಡ ನಿಮ್ಗೇನಾರ ಅನ್ಸುತ್ತಾ ಹಿರಿಯರಿಗೆ ಗೌರವ ಕೊಡಲ್ಲ ಅಂತೇಳಿ? ಸೊ ಬರೋದ್ರಿಂದ ಎಲ್ಲವೂ ಕೂಡ ಸರಿ ಹೋಗ್ತದೆ. ಧರ್ಮಾಧಿಕಾರಿಗಳ ಜೊತೆ ಮಾತಾಡಿದ್ರಿ ಆಣೆ ಪ್ರಮಾಣದ ಬಗ್ಗೆ ಅಥವಾ ಯಾವುದು ಕೂಡ ಚರ್ಚೆ ಮಾಡಿ. ಈಗ ನಿಮಗೆ ಇದರಲ್ಲಿ ಅಡ್ಡ ಮತದಾನ ಆಗಿದ್ರ ಬಗ್ಗೆ ಈಗ ಚರ್ಚೆಗಳು ಆಗ್ತಾ ಇದೆ. ಇದರಲ್ಲಿ DK ಶಿವಕುಮಾರ್ ಅವರ ಪಾತ್ರ ಬಗ್ಗೆನೂ ಆರೋಪಗಳು ಕೇಳಿ ಬರ್ತಾ ಇದೆ. ನಿಮ್ಗೆ ಏನಿಸುತ್ತೆ, ಇದರಲ್ಲಿ ಅಡ್ಡ ಮತದಾನದಲ್ಲಿ ಅವರ ಪಾತ್ರ ಇದೆಯಾ ಅಥವಾ ಕುದುರೆ ವ್ಯಾಪಾರ ಏನಾದರೂ ಆಗಿದೆ? ನನ್ನ ಬಗ್ಗೆ ಏನು ಅನುಮಾನಗಳು ಹುಟ್ಟಾಕಿದ್ರು ಅದ್ರ ಬಗ್ಗೆ ನಾನು ಸ್ಪಷ್ಟನೆ ನೀಡಿದ್ದೇನೆ. DK ಶಿವಕುಮಾರ್ ಅವ್ರ ಪಾತ್ರ ಇದೆಯಾ ಇಲ್ವಾ? ನಮ್ಮ ಶಾಸಕರು ಯಾರು ಕೂಡ ವಾಲಂಟಿಯರ್ ಆಗಿ ಹೋಗಂತ ವೋಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾರ್ಯಾರ ಪ್ರಯತ್ನ, ಯಾರ್ಯಾರು ಷಡ್ಯಂತ್ರಗಳಿತ್ತು ಎಲ್ಲವೂ ಕೂಡ ಗೊತ್ತಾಗ್ತದೆ. ಸಿಎಂ ಸ್ಥಾನಕ್ಕೆ ಹೋಗಬಾರ್ದು ಅಂತ ಹೇಳಿ ಎಲ್ಲ ರಾಜ್ಯಾಧ್ಯಕ್ಷ ಕಂಟಿನ್ಯೂ ಆದರೆ ಸಿಎಂ ಸ್ಥಾನ ತಪ್ಪಿಸೋದಕ್ಕೆ ಅಂದ್ರೆ ಈ ಟೈಪ್ ಏನಾದರೂ ನಿಮ್ಮ ಪಕ್ಷದಲ್ಲೇ ಈ ರೀತಿ ನಡೀತಾ ಇದೆ? ನಮ್ಮವರೇ ರಾಷ್ಟ್ರೀಯ ನಾಯಕರ ಸಮ್ಮುಖದಲ್ಲೇನೆ ರಾಜ್ಯ ನಾಯಕರ ಇದ್ದಂಥ ಸಂದರ್ಭದಲ್ಲಿ ನಾನು ಸ್ಪಷ್ಟವಾಗಿ ತಿಳಿಸಿದ್ದೇನೆ, ನನ್ನನ್ನು ನೀವು ಅಧ್ಯಕ್ಷ ಮಾಡಿರ್ತಕ್ಕಂಥದ್ದು ಪಕ್ಷ ಸಂಘಟನೆ ಬಲಪಡಿಸಿ ಅಂತೇಳಿ, ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತಲ್ಲ. ನಮ್ಮ ಹಿರಿಯರ ಮಾನಸಿಕ ಸ್ಥಿತಿಯಿಂದ ಹೊರಗೆ ಬರಬೇಕು. ಆ್ಯಂಡ್ ವಿ ಹ್ಯಾವ್ ಟು ವರ್ಕ್ ಆಸ್ ಎ ಟೀಮ್ ಆ್ಯಂಡ್ ಐ ಆಮ್ ಕಾನ್ಫಿಡೆಂಟ್ ದಟ್ ವಿಲ್ ಕಮ್ ಬ್ಯಾಕ್ ಟು ಪವರ್ ವಿತ್ ಅಬ್ಸಲ್ಯೂಟ್ ಮೆಜಾರಿಟಿ ಅನ್ನೋದನ್ನು ರಾಷ್ಟ್ರೀಯ ನಾಯಕರ ಸಮ್ಮುಖದಲ್ಲಿ, ರಾಜ್ಯ ನಾಯಕರ ಸಮ್ಮುಖದಲ್ಲಿ ನಾನು ಹೇಳಿದ್ದೇನೆ. ಈಗ ಕೆಲವು ಶಾಸಕರು ಆತ್ಮಸಾಕ್ಷ್ಯ ವಿಚಾರವನ್ನು ಹೇಳಿದರು. ಯಾವಾಗ ಮತದಾನ ಮಾಡ್ಕೊಂಡು ಮುಂದೆ ಮತದಾನಕ್ಕೆ ಹೋಗ್ಬೇಕಾದ್ರೆ ಆತ್ಮಸಾಕ್ಷಿ ವಿಚಾರವನ್ನು ಹೇಳಿದರು. ಇನ್ನು ಕೆಲವರು ಅದರ ನಂತರ ಅನುದಾನ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳಿ, ಕೆಲವು ಅನುದಾನಗಳು ನಮಗೆ ಬಂದಿದೆ. ಇವರ ಮೇಲೆ ಹೆಚ್ಚಿನ ಫೋಕಸ್ ಇರುತ್ತೆ, ಯಾಕಂದ್ರೆ ಅಡ್ಡದ ಮತದಾನ ಇವರೇ ಮಾಡಿದ್ದಾರೆ ಅಂತ ಹೇಳೋದು ನಿಮಗೆ ಅನುಮಾನ ಇದೆ? ಇಟ್ಸ್ ಟೂ ಅರ್ಲಿ ಟು ಸೇ ಎನಿಥಿಂಗ್. ಅದು ಎಲ್ಲವೂ ಕೂಡ ಹೀಗೆ ಗೌಪ್ಯವಾಗಿ ಇರ್ತದೆ, ನಾವು ಭ್ರಮೆನಲ್ಲಿ ಅವ್ರುಗಳೇನಾರು ಇದ್ರೆ ಅದು ಅಸಾಧ್ಯ. ಗೊತ್ತಾಗೇ ಆಗ್ತದೆ, ವಿಷಯ ಗೊತ್ತಾಗ್ತದೆ ಯಾರ್ಯಾರು. ಫಲಿತಾಂಶದ ಮಾರನೇ ದಿನ ಧರ್ಮಸ್ಥಳದ ಹೆಸರು ತೆಗೆದಿರೋದ್ರಿಂದ ಏನಾದರೂ ತಪ್ಪು ಕಾಣಿಕೆ ಹಾಕುವಂಥದ್ದು ಏನಾದರೂ ಮಾಡಿದ್ರೆ ಇವತ್ತು? ನಾ ಯಾವುದೇ ತಪ್ಪನ್ನ ಮಾಡಿಲ್ಲ. ಪ್ರಮಾಣವಚನ ತೆಗೆದುಕೊಳ್ಬೇಕಾದ್ರೆ ಏನು ಮಾಡ್ತಾರೆ, ಭಗವಂತನ ಹೆಸರಿನಲ್ಲಿ ನಾನು ಅಂತೇಳಿ ಪ್ರಮಾಣವಚನ ತೆಗೆದುಕೊಳ್ತಾರೆ. ಆದರೆ ಹಿರಿಯರು
ನನಗೆ ಸಲಹೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಶಾಸಕಾಂಗ ಪಕ್ಷ ಸಭೆ ನಡೆಸಬೇಕು ಅಂತ ಅನ್ಕೊಂಡಿದ್ದೆ, ಅಲ್ಲಿಗೆ ಕೈ ಬಿಟ್ಟಿದ್ದೇವೆ. ಆದರೆ ನನ್ನ ಮನಸ್ಸಾಕ್ಷಿ ಏನು ಹೇಳ್ತದೆ ಅದು ನಾನು ಮಾಡಿದ್ದೇನೆ. ಬಂದು ಭಗವಂತನ ದರ್ಶನ ಪಡಿಬೇಕಿತ್ತು.